ರೋಗಿಗಳ ರಕ್ಷಣೆಗೆ ಇರೋ ಆಂಬ್ಯುಲೆನ್ಸ್ನಲ್ಲೇ ಜನರ ಪ್ರಯಾಣ ನಡೆಸಿದ್ದಾರೆ. ಈ ರೀತಿಯಾದ ಒಂದು ಘಟನೆ ಆಗಿದೆ. ಗದಗ ಜಿಲ್ಲೆಯ ಜಿಮ್ಸ್ ಆಸ್ಪತ್ರೆಯಿಂದ ನಿತ್ಯ ಆಂಬ್ಯುಲೆನ್ಸ್ನಲ್ಲಿ ಡ್ರಾಪ್ ಮಾಡ್ತಾ ಇದ್ದಾರೆ. ಅಂದರೆ ಆಂಬ್ಯುಲೆನ್ಸ್ನಲ್ಲಿ ಸಾಮಾನ್ಯವಾಗಿ ರೋಗಿಗಳನ್ನು ಕರೆದುಕೊಂಡು ಹೋಗಬೇಕು, ಇಲ್ಲಿ ಜನಸಾಮಾನ್ಯರನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಟ್ಯಾಕ್ಸಿಯ ರೀತಿ, ಟೆಂಪೋ ರೀತಿ. ಗದಗ ಜಿಲ್ಲೆಯ ಜಿಮ್ಸ್ ಆಸ್ಪತ್ರೆಯಿಂದ ಪ್ರತಿನಿತ್ಯ ಆಂಬ್ಯುಲೆನ್ಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಪ್ರಯಾಣಿಕರನ್ನು ಕೂರಿಸಿಕೊಂಡು ಡ್ರಾಪ್ ಮಾಡುವಂತಹ ಆಂಬ್ಯುಲೆನ್ಸ್ ಡ್ರೈವರ್ ಏರಿದ್ದಾನೆ, ಆ ವಿಚಾರ ಬೆಳಕಿಗೆ ಬಂದಿದೆ. ರೋಗಿಗಳ ರಕ್ಷಣೆಗೆ ಇರಬೇಕು ಆಂಬ್ಯುಲೆನ್ಸ್, ಆದರೆ ಅದಾಗ್ತಾ ಇಲ್ಲ. ಇಲ್ಲಿ ಗದಗ ಜಿಲ್ಲೆಯ ಜಿಮ್ಸ್ ಆಸ್ಪತ್ರೆಯಿಂದ ಪ್ರತಿನಿತ್ಯವೂ ಕೂಡ ಜನರನ್ನು ಕರೆದುಕೊಂಡು ಹೋಗಲಾಗ್ತಾ ಇದೆ, ಡ್ರಾಪ್ ಮಾಡಲಾಗ್ತಾ ಇದೆ. ಇದೆಂತಹ ವ್ಯವಸ್ಥೆ ಅಂತ ಅಲ್ಲಿನ ವೈದ್ಯಾಧಿಕಾರಿಗಳು ಸುಮ್ಮನಿದಾರ? ಪ್ರಯಾಣಿಕರನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ, ಡ್ರಾಪ್ ಮಾಡ್ತಾ ಇದ್ದಾರೆ ಆ ಆಂಬ್ಯುಲೆನ್ಸ್ನ ಡ್ರೈವರ್. ಈ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜಿಮ್ಸ್ ಆಸ್ಪತ್ರೆಯಿಂದ ಗದಗದ ಕಡೆಗೆ ಹೋಗುವಂತಹ ಜನರಿಗೆ ಡ್ರಾಪ್ನ ಸೇವೆ ಸಿಗ್ತಾ ಇದೆ. ಇಲ್ಲಿ ಗುರುಗಳಂತೆ ಜನರನ್ನು ತುಂಬಿಕೊಂಡು ಸಾಗಾಟ ಮಾಡ್ತಾ ಇದ್ದಾರೆ. ಆ ಆರೋಪ ಕೇಳಿ ಬರ್ತಾ ಇದೆ. ಆರೋಗ್ಯ ಇಲಾಖೆಗೆ ಸಂಬಂಧಿಸಿದಂತಹ ಆಂಬ್ಯುಲೆನ್ಸ್ನಲ್ಲಿ ಈ ರೀತಿಯಾಗಿ ಸಾರ್ವಜನಿಕರ ಸಾಗಾಟವನ್ನು ಮಾಡ್ತಾ ಇದ್ದಾರೆ. ತುರ್ತು ಸಂದರ್ಭದಲ್ಲಿ ಬಳಕೆಯಾಗಬೇಕಾಗಿದ್ದಂತಹ ಆಂಬ್ಯುಲೆನ್ಸ್ ಈಗ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದೆ. ಬಾಡಿಗೆ ಪಡೆದು ಸಾಗಾಟವನ್ನು ನಡೆಸ್ತಾ ಇರುವಂತಹ ಬಗ್ಗೆ ಸ್ಥಳೀಯರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆಂಬ್ಯುಲೆನ್ಸ್ ಡ್ರೈವರ್ ಏನಿದ್ದಾರೆ, ತಾನು ಹೋಗುವಂತಹ ದಾರಿಯಲ್ಲಿ ಜನರನ್ನು ಕರೆದುಕೊಂಡು ಹೋಗಿ ಅವರಿಂದ ದುಡ್ಡಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾನೆ. ಇದು ಟ್ಯಾಕ್ಸಿಗಳು ಏನು ಮಾಡುತ್ತೆ, ಪ್ರೈವೇಟ್ ಟ್ಯಾಕ್ಸಿಗಳು ಆ ರೀತಿಯಾಗಿ ಟಿ ಗಾಡಿಗಳು ಏನು ಬರುತ್ತೆ, ಹತ್ಸ್ಕೊಂಡು ಹೋಗ್ತಾ ಇರ್ತಲ್ಲ ಜನರನ್ನು ಬಾಡಿಗೆಗೆ, ಆ ರೀತಿಯಾಗಿ ಹತ್ಸ್ಕೊಂಡು ಹೋಗ್ತಾನೆ. ಅದು ಆಂಬ್ಯುಲೆನ್ಸು ಸಾರ್ವಜನಿಕರ ಸೇವೆಗಾಗಿ ಇರಬೇಕು, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿರುತ್ತೆ ವೆಹಿಕಲ್ಲು. ಆದರೆ ಈತ ತನ್ನ ಖಾಸಗಿಗೆ ಉಪಯೋಗಿಸ್ಕೊಳ್ತಾ ಇದ್ದಾನೆ, ಕಾಸಿನ ಆಸೆಗಾಗಿ ಉಪಯೋಗಿಸ್ಕೊಳ್ತಾ ಇದ್ದಾನೆ. ಇದು ಸಾರ್ವಜನಿಕರ ಗಮನಕ್ಕೆ ಬಂದಿದೆ. ಸಾಕಷ್ಟು ಅನುಮಾನವನ್ನು ಹುಟ್ಟಾಗ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು, ರಸ್ತೆಯಲ್ಲಿ ನಿಂತ್ಕೊಂಡಂತಹ ಆಂಬ್ಯುಲೆನ್ಸು ಜನಸಾಮಾನ್ಯರನ್ನು ಹತ್ತಿಸ್ಕೊಂಡು ಹೋಗ್ತಾ ಇದೆ, ಅವರಿಂದ ದುಡ್ಡು ಕೂಡ ಪಡಿತಾ ಇದ್ದಾನೆ ಎನ್ನುವಂತಹ ಆರೋಪ ಇದೆ. ಇದು ಗದಗದಲ್ಲಿ ಕಂಡುಬಂದಂತಹ ದೃಶ್ಯ. ಜಿಮ್ಸ್ ಆಸ್ಪತ್ರೆ ಏನಿದೆ ಅಲ್ಲಿಂದ ಬೇರೆ ಬೇರೆ ಕಡೆ ಇವರು ಕರ್ಕೊಂಡು ಹೋಗ್ತಿರ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.